ಪಾಠಶಾಲೆಯಲ್ಲಿ ನಮ್ಮ ಪ್ರಪಿತಾಮಹರು ಅಂತಂದ್ರೆ ಕೃಷ್ಣಶಾಸ್ತ್ರಿ ಉಪ್ಪಿನ ಬೆಟಗೇರಿ ಅಂತೇನಿದ್ರು ಅವರ ಕಾಲದಿಂದಲೂ ಕೂಡ ದಶಮಿ ಪಕ್ಷವನ್ನು ಹಿಡ್ಕೊಂಡು ದಶಮಿ ದಿವಸನ ಜಯಂತಿ ಮಾಡ್ಕೋತ ಬಂದಾರ. ಆನಂದಾಶ್ರಮದಲ್ಲಿ ಮುದ್ರಣವಾಗಿರತಕ್ಕಂಥ ಶಂಕರ ದಿಗ್ವಿಜಯ ಅಂತೇನಿದೆ, ಅದರೊಳಗೆ ಉಪೋದ್ಘಾತದೊಳಗೆ ದಶಮಿ ಪಕ್ಷವನ್ನು ಹಿಡಿದು ಅದಕ್ಕೆ ಒಂದು 2-3 ಕಡೆ ದಶಮಿ ದಿವಸನ ಶಂಕರ ಭಗವತ್ಪಾದಾಚಾರ್ಯರು ಹುಟ್ಟಿದ್ದು ಅಂತ ತಿಳ್ಕೊಂಡು ವಿಷಯವನ್ನೆಲ್ಲ ನಿರೂಪಣೆ ಮಾಡ್ಯಾರ. ಆಮೇಲೆ ಇನ್ನೊಂದು ಹಸ್ತಲಿಖಿತವಾಗಿರತಕ್ಕಂಥ ಶಂಕರ ದಿಗ್ವಿಜಯ ಅನ್ನೋದ ಅದರೊಳಗೂ ಕೂಡ ದಶಮಿ ಪಕ್ಷವನ್ನು ಹಿಡಿದಾರ. ಆಮೇಲೆ ಸೂನೃತವಾದಿನಿ ಅಂತ ತಿಳ್ಕೊಂಡು ಒಂದು ಅಪ್ಪ ಶರ್ಮಾ ವಿದ್ಯಾವಾಚಸ್ಪತಿ ರಾಶಿ ವಿಡೇಕರ್ ಅಂದ್ಕೊಂಡಿದ್ದರು. ಅವರು ಸಂಸ್ಕೃತ ಒಂದು ಪತ್ರಿಕಾ ಹೊರಡಿಸ್ತಿದ್ರು. ಆ ಪತ್ರಿಕಾದೊಳಗೆ ಅವರು ಬರೀಬೇಕಾದ್ರೆ ಈ ಹುಬ್ಬಳ್ಳಿ ಒಳಗೆ ಶಂಕರ ಜಯಂತಿ ಆಯಿತು, ದಶಮಿಯಿಂದ ಪಂಚಮಿಯಿಂದ ದಶಮಿ ತನಕನೂ ಅವರು ಇದನ್ನು ಮಾಡಿ ದಶಮಿ ದಿವಸ ಜಯಂತಿಯನ್ನು ಮಾಡಿದರು. ಆ ಹೊತ್ತಿನೊಳಗೆ ವಿರೂಪಾಕ್ಷ ಶಾಸ್ತ್ರಿಗಳು ಮತ್ತು ಉಪ್ಪಿನ ಬೆಟಗೇರಿ ಕೃಷ್ಣಶಾಸ್ತ್ರಿಗಳು ಇಂಥ ದೊಡ್ಡ ದೊಡ್ಡ ಪಂಡಿತರೆಲ್ಲ ಇದ್ದರು ಅಂತ ತಿಳ್ಕೊಂಡು ಅದರೊಳಗೆ ವಿಷಯವಾಗಿ ಸ್ಪಷ್ಟವಾಗಿ ಬರೆದಾರ. ನಾವು ಇಲ್ಲಿ ಕೆಲವೊಂದು ಸರಿ ಕೆಲವೊಂದು ಮಠದೊಳಗೆ ಅದೆಲ್ಲ ಪಂಚಮಿ ಪಕ್ಷವನ್ನೆಲ್ಲ ಮಾಡ್ತಿರ್ತಾರೆ. ಒಂದು ಸರಿ ರಾಜಮಂಡ್ರಿ ಅಂತ ತಿಳ್ಕೊಂಡು ಊರದ ಅಲ್ಲಿ ಹೋದಾಗ ಅಲ್ಲೊಬ್ಬರು ಮಧುರಾ ಕೃಷ್ಣಶಾಸ್ತ್ರಿಗಳು ಅಂತಿದ್ದರು. ಅವರು ಕೇಳಿದರು, ನಿಮ್ಮ ಪಂಚಾಂಗದೊಳಗೆ ನೀವು ಶಂಕರ ಜಯಂತಿ ಯಾವಾಗ ಹಾಕ್ತೀರಿ ಅಂತಕೊಂಡು ಕೇಳಿದರು. ಶಂಕರ ಜಯಂತಿ ಆವಾಗ ಅವ್ರು ಹೇಳಿ ನಾವು ದಶಮಿ ಪಕ್ಷವನ್ನು ಹಿಡಿತೇವೆ ಅಂದ್ಕೊಂಡು ಹೇಳಿದ ಕೂಡ ಅವ್ರಿಗೆ ಭಾಳ ಸಂತೋಷ ಆಯ್ತು. ದಶಮಿ ಪಕ್ಷನ ನಮ್ಮದು ಆದ್ರೆ ನೀವು ಕೆಲವರು ಮತ್ತೊಳಗೆ ಪಂಚಮಿ ಪಕ್ಷ ಅಂದ್ಕೊಂಡು ಹೇಳಿದಾರಲ್ಲ ಹಂಗ್ಯಾಕೆ ಬರೆದಿರಿ ಅಂದ್ಕೊಂಡು ಕೇಳಿದ್ರು ಅವರು. ಇಲ್ಲ, ಕೆಲವ್ರ ಕಡೆ ಹಿಂಗೆ ಆಚರಣೆ ಮಾಡತಕ್ಕಂಥ ಪದ್ಧತಿನೂ ಅದ ಅಂದ್ಕೊಂಡು ಹೇಳಿದ ಕೂಡಲೇ ಅವರು ಇಲ್ಲ ದಶಮಿ ಪಕ್ಷನ ನಮ್ಮದು ಮುಖ್ಯ ಅಂದ್ಕೊಂಡು ಹೇಳಿದರು. ಆಮೇಲೆ ಒಂದು ಸರಿ ನಾವು ಅಲ್ಲಿ ಜಾಲ್ನಾಕ್ಕೆ ಹೋದ ಹೊತ್ತಿನೊಳಗೆ ವಿಧುಶೇಖರ ಭಾರತಿ ಸ್ವಾಮಿಗಳು ಬಂದಿದ್ದರಲ್ಲಿ. ಆ ಹೊತ್ತಿನೊಳಗೆ ಅವರಿಗೂ ಕೂಡ ಚರ್ಚೆ ಆಯಿತು. ನೀವು ಪಂಚಮಿ ಪಕ್ಷವನ್ನು ಯಾಕೆ ಇದು ಮಾಡಿಲ್ಲ, ಪಂಚಮಿ ಪಕ್ಷವನ್ನು ಯಾಕೆ ಮಾಡೋದಿಲ್ಲ, ದಶಮಿ ಪಕ್ಷವನ್ನು ಯಾಕೆ ಹಿಡಿತೀರಿ ಅಂದ್ಕೊಂಡು ಕೇಳಿದರು. ಇಲ್ಲ, ಹಿಂಗೆ ಪರಂಪರಾಗತವಾಗಿ 200-300 ವರ್ಷದಿಂದ ಈ ರೀತಿಯಾಗಿ ಮಾಡ್ಕೋತ ಬಂದಾರ. ಆದ್ದರಿಂದ ಆ ಪರಂಪರಾವನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಈಗ ನಾವು ದಶಮಿ ಪಕ್ಷವನ್ನು ಬಿಟ್ಟು ಪಂಚಮಿ ಪಕ್ಷವನ್ನು ಹಾಕಿದ್ವಿ ಅಂದ್ಕೊಂತಂದ್ರೆ 10,000 ಗಟ್ಟಲೆ ಮಂದಿ ಆಕ್ಷೇಪ ಮಾಡಬಹುದು ಅದಕ್ಕೆ ನಮಗೆ ಹಂಗೆ ಹಾಕೋದಿಲ್ಲ ಅಂದ್ಕೊಂಡು ಹೇಳಿದ್ವಿ. ಇಲ್ಲ, ನಿಮ್ಮ ಪಾಠಶಾಲಾ ಸ್ಥಾಪಕರಾಗಿರತಕ್ಕಂಥ ನರಸಿಂಹ ಭಾರತಿ ಸ್ವಾಮಿಗಳೇ ಹಿಂಗೆ ಪಂಚಮಿ ಮಾಡಿರಿ ಅಂದ್ಕೊಂಡು ಹೇಳ್ಯಾರ, ಮತ್ತು ನೀವು ಯಾಕೆ ಮಾಡೋದಿಲ್ಲ ಅಂದ್ಕೊಂತಂದರು. ಆವಾಗ ನಾ ಹೇಳಿದೆ, ಅದು ಯಾರ್ಯಾರ ಇದ್ರೊಳಗೆ ಪರಂಪರಾ ಹೆಂಗೆ ಇರ್ತಿರ್ತದೆ ಅದೇ ರೀತಿಯಾಗಿನೇ ಮಾಡ್ಕೋಬೇಕಾಗ್ತದೆ. ಕೂಡ್ಲಿ ಮಠದೊಳಗೆ ದಶಮಿ ಪಕ್ಷವನ್ನು ಹಿಡಿದಾರ, ಆಮೇಲೆ ಕೊಲ್ಹಾಪುರ ಮಠದೊಳಗೆ ದಶಮಿ ಪಕ್ಷವನ್ನು ಹಿಡಿದಾರ. ಮತ್ತು ಹಂಗಾರೆ ಪಂಚಮಿ ಪಕ್ಷಕ್ಕೆ ಹಿಡ್ದಾರಂತ ಯಾಕೆ ಹಿಡ್ದಾರ, ಇದಕ್ಕೆ ಏನಾದರೂ ಒಂದು ಉಪಾಯ ಹೇಳ್ರಿ ಅಂದ್ಕೊಂತಂದ್ರೆ ಇನ್ನೂ ಒಂದು ಹಿಡ್ದಾರಲ್ಲ, ಮತ್ತು ಇದಕ್ಕೇನಂತೀರಿ, ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮನ್ನು ಕೇಳಿದರು ಅವರು. ಅವಾಗ ನಾ ಹೇಳಿದೆ, ಕಲ್ಪಭೇದೇನ ಅವತಾರ ಭೇದ ಅಂದಿರ್ಕೊಂಡದ. ಈಗ ಮಲ್ಲಾರಿ ಮಾರ್ತಂಡ ಭೈರವನ ಸ್ಥಾನಗಳು ಬಹಳಷ್ಟವ. ಒಂದು ದೇವ್ರ ಗುಡ್ಡದ, ಆಮೇಲೆ ಒಂದು ಕಡಿ ಪಠಾರ ಅಂತಿಕೊಂಡದ, ಜೇಗೌರಿ ಅಂತಿಕೊಂಡವ, ಹಿಂಗೆ ಒಂದು 15-20 ಸ್ಥಾನಗಳವ. ಎಲ್ಲರೂ ಕೂಡ ಏನು ಹೇಳ್ತಾರೆ, ನಮ್ಮದೇ ಪ್ರೇಮಪುರ, ನಮ್ಮದೇ ಮೂಲ ಮಠ, ನಮ್ಮದೇ ಮೂಲ ಇದು ಅಂದ್ಕೊಂಡು ಅವರೆಲ್ಲ ಹೇಳ್ತಾರೆ. ಆದರೆ ಅಲ್ಲಿ ಹಂಗಾರೆ ಎಲ್ಲರೂ ತಮ್ಮದೇ ಮುಖ್ಯ ಮೂಲ ಮಠ ಅಂತ ಮೂಲವಾಗಿರ್ತಕ್ಕಂಥ ಸ್ಥಾನ ಅಂತ ಹೇಳಿಬಿಟ್ರೆ ಸಮನ್ವಯ ಹೆಂಗೆ ಮಾಡಬೇಕು ಅಂದ್ಕೊಂತಂದ್ರೆ ಕಲ್ಪಭೇದೇನ ಮಾಡ್ತಾನೆ. ಒಂದು ಕಲ್ಪದೊಳಗೆ ಇಲ್ಲಿದ್ದರು, ಇನ್ನೊಂದು ಕಲ್ಪದೊಳಗೆ ಈ ಊರೊಳಗೆ ಇದಾಗಿದೆ. ಹಿಂಗೆ ಕಲ್ಪಭೇದದಿಂದ ಅವತಾರ ಭೇದಗಳು ಹೆಂಗೆ ಆಗ್ತಿರ್ತಾವೆ. ಹಂಗೆ ಒಂದು ಈ ಕಲ್ಪಭೇದೇನ ನರಸಿಂಹ ಅವತಾರಗಳು ಸಾಕಷ್ಟು ಆದವು ಅಂದ್ಕೊಂಡು ನ್ಯಾಯಶಾಸ್ತ್ರದೊಳಗೆಲ್ಲ ಬರ್ತದೆ. ಹಂಗೆ ಈ ಒಂದು ಕಲ್ಪದೊಳಗೆ ದಶಮಿ ಶಂಕರ ಭಗವತ್ಪಾದಾಚಾರ್ಯ ದಶಮಿ ದಿವಸ ಹುಟ್ಟಿದರು, ಇನ್ನೊಂದು ಕಲ್ಪದೊಳಗೆ ಪಂಚಮಿನೂ ಹುಟ್ಟಿದರು ಅಂದ್ಕೊಂಡು ಈ ರೀತಿಯಾಗಿ ಸಮನ್ವಯ ಮಾಡ್ಲಿಕ್ಕೆ ಬರ್ತದೆ ಅಂದ್ಕೊಂಡು ನಾನು ಹೇಳಿದೆ. ಇಲ್ಲ, ಅದು ಭಾಳ ಗೌರವ ಆಗ್ತದೆ ಅಂದ್ಕೊಂಡ್ರು. ಆದರೆ ಅದು
ಈ ಇವರು ಏನು ಪರಂಪರಾ ಸಂಪ್ರದಾಯಗಳೇನು ಇರ್ತಿರ್ತಾವೆ ಆ ಸಂಪ್ರದಾಯಕ್ಕೆ ಅನುಸಾರವಾಗಿ ನಡ್ಕೋತ ಹೋಗ್ಬೇಕಾಗ್ತಿರ್ತದೆ. ಸಂಪ್ರದಾಯಕ್ಕೆ ನಾವು ವಿರುದ್ಧವಾಗಿ ಹೋದ್ವಿ ಎಂದುಕೊಂಡಂದ್ರೆ ಜನಾಪವಾದಕ್ಕೆ ಗುರಿ ಆಗ್ಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲೆಲ್ಲ ಹಿಂಗೆ ಸಾಕಷ್ಟು ಅದಕ್ಕೆ ಕಾರಣಗಳು ಅವ ಮತ್ತು ಬೇಕಾದಷ್ಟು ನಮಗೆ ಇವು ಅವ, ಈ ಶ್ಲೋಕಗಳವ, ಇದದ ಬೇಕಾದಷ್ಟು ಗುರುತುಗಳು ಅವ. ಅದಕ್ಕೆ ಈ ಶಂಕರ ಜಯಂತಿ ದಶಮಿ ಮಾಡಬೇಕು ಅಂತಕ್ಕಂಥ ಸ್ಥಾನಕ್ಕೆ ಅದಕ್ಕೆ ನಾವು ದಶಮಿ ಪಕ್ಷವನ್ನು ಹಿಡ್ತೀವಿ ಅಂದ್ಕೊಂಡು ಎಲ್ಲ ವಿಚಾರ ಮಾಡಿದ್ವಿ. ಮತ್ತು ಈ ಆನಂದಾಶ್ರಮ ಗ್ರಂಥದೊಳಗೆ ಇರತಕ್ಕಂಥ ಪ್ರಸ್ತಾವನಾದೊಳಗಂತೂ ಸ್ಪಷ್ಟವಾಗಿನ ಬರ್ದಾರ. 2-3 ಗ್ರಂಥಗಳ ಹೆಸರು ಬರ್ದಾರ. ಎಲ್ಲ ಕಡೆಯೂ ದಶಮಿ ಪಕ್ಷವನ್ನು ಹಿಡ್ದಾರಲ್ಲೆಲ್ಲ. ಆದ್ದರಿಂದ ದಶಮಿ ಪಕ್ಷವನ್ನು ಅಂದರೆ ಈ ಪಂಚಮಿ ಮಾಡೋರು ಪಂಚಮಿ ಮಾಡಲಿ, ನಮಗೇನು ಪ್ರಶ್ನೆ ಬರೋದಿಲ್ಲ. ಪರಂತು ಈ ಸಂಪ್ರದಾಯ ಈ 200-300 ವರ್ಷಗಳಿಂದ ಬಂದಿರತಕ್ಕಂಥ ಈ ಸಂಪ್ರದಾಯವನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈಗ ಕೂಡ್ಲಿ ಮಠದೊಳಗೂ ಕೂಡ ದಶಮಿ ಪಕ್ಷವನ್ನು ಹಿಡಿದಿರ್ತಾರೆ, ಅಲ್ಲಿಯೂ ಕೂಡ ಹಂಗೆ ಮಾಡ್ತಿರ್ತಾರೆ. ಅದಕ್ಕೆ ದಶಮಿ ಪಕ್ಷವನ್ನು ಹಿಡಿದು ಮಾಡೋದನ್ನು ಯುಕ್ತ ಅಂದ್ಕೊಂಡು ಅನ್ನಿಸ್ತಂದ ಕೂಡಲೇ ಅವರು ಮಧುರಾ ಕೃಷ್ಣ ಶಾಸ್ತ್ರಿಗಳು ಭಾಳ ಸಂತೋಷಪಟ್ಟರು. ಅವರು ಹ್ಯಾಂಡ್ಬಿಲ್ ಮಾಡಿ ದಶಮಿ ಪಕ್ಷವನ್ನು ಮಾಡಬೇಕು ಅಂದ್ಕೊಂಡು ಎಲ್ಲ ಕಡೆ ಹಂಚಲಿಕ್ಕೆ ಹತ್ಬಿಟ್ಟಿದ್ರು ಅವರು, ಮಧುರಾ ಕೃಷ್ಣ ಶಾಸ್ತ್ರಿಗಳು ಅಂತ ತಿಳ್ಕೊಂಡು. ಅದಕ್ಕೆ ನಮ್ಮಲ್ಲಿ ನಮ್ಮ ಪಂಚಾಂಗ ತರಿಸ್ಕೊಂಡು ನೋಡಿದರು. ನಮ್ಗೆ ಇದ್ರೊಳಗೆ 2 ಪಂಚಾಂಗಗಳವ, ಒಂದು ಚಿದಂಬರ ಪಂಚಾಂಗ ಮತ್ತು ಒಂದು ಧಾರವಾಡ ಪಂಚಾಂಗ. ನಾವು ಕೇಶಾಂಜಿತ್ ಪಕ್ಷ ಎಂದುಕೊಂಡು ಹಾಕ್ತಿದ್ವಿ ಅಂತ ಅವ್ರು ಅದನ್ನೂ ಹಾಕುವಲ್ಲ. ದಶಮಿ ಅಂತಂದ್ರೆ ದಶಮಿ ದಿವಸನ ಶಂಕರ ಜಯಂತಿ ಅಂದ್ಕೊಂಡು ಸ್ಪಷ್ಟವಾಗಿ ಬರೆದು ಬಿಟ್ಟಾರೆ. ಅದು ನಾವು ಮಾತು ಹೇಳಿದರು ಅವರು ಮಧುರಾ ಕೃಷ್ಣ ಶಾಸ್ತ್ರಿಗಳು. ಹಿಂಗೆ ಅವರು ಪಂಚಮಿ ಕೇಶಾಂಜಿತ್ ಪಕ್ಷವನ್ನು ಬಿಟ್ಬಿಟ್ಟಾರೆ ಅಂದ್ಕೊಂಡು ಅಂದಮೇಲೆ ಹಿಂಗಾರ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ, ಮತ್ತು ಜನರಿಗೆ ಯಾವಾಗಿದ್ದರೂ ಅಡ್ಡ ಮಾರ್ಗ ಹೇಳಿಕ್ಕೆ ಹೋಗಬಾರ್ದು. ಭಗವದ್ಗೀತಾದೊಳಗೆ ಆ ಮಾತು ಬರೀತಾರೆ. ಹಿಂಗೆ ಯಾವ ಅಜ್ಞರು ಯಾರಿರ್ತಿರ್ತಾರೆ, ನ ಬುದ್ಧಿಭೇದಂಜನೇದ ಅಜ್ಞಾನಾಂ ಕರ್ಮ ಸಂಜ್ಞಾನಾಂ ತಿಳ್ಕೊಂಡದ. ಆದ್ದರಿಂದ ಬುದ್ಧಿಭೇದವನ್ನು ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ದಶಮಿ ಪಕ್ಷವನ್ನು ಹೀಗೆಲ್ಲ ಹಾಕೋತ ಬಂದ್ವಿ. ಅದಕ್ಕೆ ಸಾಕಷ್ಟು ಇವೂ ಅವ, ಗುರುತುಗಳು ಅವ, ಲಕ್ಷಣಗಳೂ ಅವ, ಶ್ಲೋಕನೂ ಅವ. ನಮ್ಗೆ ಬೇಕಾದಷ್ಟು ಇವು ಸಿಗ್ತಾವೆ. ಅದಕ್ಕೆ ಪ್ರಮಾಣಗಳು ಬೇಕಾದಷ್ಟು ಸಿಗ್ತಾವೆ.